ಮೈಸೂರು ರಾಜಮನೆತನದ ವಿರುದ್ಧ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಮರವನ್ನ ಸಾರಿದೆ. 3 ದಶಕಗಳ ಕಾನೂನು ಸಮರಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದೆ. ರಾಜಮನೆತನಕ್ಕೆ ಸೇರಿದ್ದ 15.7 ಎಕರೆ ಭೂಮಿ ಬಳಸಿಕೊಂಡಿದೆ ಸರ್ಕಾರ. ಬೆಂಗಳೂರಿನ ಜಯಮಹಲ್, ಬಳ್ಳಾರಿ ರಸ್ತೆಯಲ್ಲಿದ್ದ ಭೂಮಿಯನ್ನ ಬಳಸಿಕೊಂಡಿದೆ ಸರ್ಕಾರ. 1996-97ರಲ್ಲಿ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗಲೇ ಕಾನೂನು ಹೋರಾಟ ಶುರುವಾಗಿತ್ತು. ಬೆಂಗಳೂರು ಮೈಸೂರು ಅರಮನೆ ಸ್ವಾಧೀನಕ್ಕೆ ಕಾಯ್ದೆ ಜಾರಿಯಾಗಿತ್ತು. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಗೆಲುವು ಸಿಕ್ಕಿತ್ತು. ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ 2011ರಲ್ಲಿ ಆದೇಶ ನೀಡಿತ್ತು ಸುಪ್ರೀಂ ಕೋರ್ಟ್. 2014ರಲ್ಲಿ ಟಿಡಿಆರ್ ಪರಿಹಾರವಾಗಿ 3011 ಕೋಟಿ ರೂಪಾಯಿ ನೀಡೋದಕ್ಕೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಪರಿಹಾರ ನೀಡದ ಸರ್ಕಾರದ ವಿರುದ್ಧ ರಾಜ ಮನೆತನದಿಂದ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇದೀಗ ರಾಜ ಮನೆತನದ ಪ್ರಕರಣದ ತುರ್ತು ವಿಚಾರಣೆಗೆ ಸರ್ಕಾರ ಮನವಿಯನ್ನ ಮಾಡಿಕೊಂಡಿದೆ. ಗಮನಿಸ್ತಾ ಇದ್ದೀವಿ, ಮೈಸೂರು ರಾಜಮನೆತನದ ವಿರುದ್ಧ ರಾಜ್ಯ ಸರ್ಕಾರ ಸಮರವನ್ನ ಸಾರಿರುವುದನ್ನ. ಮೈಸೂರು ರಾಜಮನೆತನದ ವಿರುದ್ಧ ಹೊಸ ಕೇಸನ್ನ ದಾಖಲು ಮಾಡಲಾಗಿದೆ. ಕ್ಯಾಬಿನೆಟ್ ನಿರ್ಧಾರವನ್ನ ಮಾಡಿರೋದು. ಕ್ಯಾಬಿನೆಟ್ ಸಭೆ ಆಗುತ್ತೆ ಮೊನ್ನೆ. ಆ ಸಭೆಯಲ್ಲಿ ಈ ವಿಚಾರವೂ ಕೂಡ ಚರ್ಚೆ ಆಗಿದೆ ಅಂತ ಗೊತ್ತಾಗ್ತಾ ಇರೋದು. 3 ದಶಕಗಳ ಕಾನೂನು ಸಮರಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಮನೆತನಕ್ಕೆ ಸೇರಿದ್ದಂತ 15.7 ಎಕರೆ ಭೂಮಿ ಸರ್ಕಾರ ಬಳಸಿಕೊಂಡಿದೆ ಅನ್ನೋದು ಆರೋಪ. ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜಯಮಹಲ್, ಬಳ್ಳಾರಿ ರಸ್ತೆಯಲ್ಲಿದ್ದ ಭೂಮಿಯನ್ನ ಸರ್ಕಾರ ಬಳಸಿಕೊಂಡಿತ್ತು. 1996-97ರಲ್ಲಿ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗಲೇ ಕಾನೂನು ಹೋರಾಟ ಶುರುವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮೈಸೂರು ಅರಮನೆ ಸ್ವಾಧೀನಕ್ಕೆ ಕಾಯ್ದೆ ಜಾರಿಯಾಗಿತ್ತು. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಗೆಲುವು ಸಿಕ್ಕಿತ್ತು. ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಈ ವಿಚಾರ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. 2014ರಲ್ಲಿ ಟಿಡಿಆರ್ ಪರಿಹಾರವಾಗಿ 3011 ಕೋಟಿ ರೂಪಾಯಿ ನೀಡೋದಕ್ಕೆ ಹೈಕೋರ್ಟ್ ಆದೇಶವನ್ನ ಹೊರಡಿಸುತ್ತೆ. ಪರಿಹಾರ ನೀಡದ ಸರ್ಕಾರದ ವಿರುದ್ಧ ರಾಜಮನೆತನದಿಂದ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇದೀಗ ರಾಜಮನೆತನದ ಪ್ರಕರಣದ ತುರ್ತು ವಿಚಾರಣೆಗೆ ಸರ್ಕಾರ ಮನವಿಯನ್ನ ಮಾಡಿಕೊಂಡಿದೆ.